ಏನಿದು ನಮ್ಮ ಮನೆಯಲ್ಲಿ ಏನೇನು ನಡೀತಾ ಇದೆಯಲ್ಲ ಅಮ್ಮ. ನನಗಂತೂ ಅಪ್ಪ, ನಾ ಅದೆಲ್ಲ ಕಂಡಿದ್ದು ಕನಸ ಅಥವಾ ನನಸ ನಂಗೆ ನಂಬೋದಕ್ಕೆ ಆಗ್ತಿಲ್ಲಲ್ಲ. ಹಾಂ, ಈಗಿನ ಕಾಲದಲ್ಲೂ ದೆವ್ವ ಭೂತ ಇದೆಲ್ಲ ಇರತ್ತಾ? ಇಲ್ಲ, ಅದೆಲ್ಲ ನನ್ನ ಭ್ರಮೆ ಅನ್ಸುತ್ತ. ಹೌದು, ಭ್ರಮೆ ಅಲ್ಲ ಕಣು, ನಿಜ. ನಿಜಾನೇ. ನಾನು ಬಂದಿದ್ದೀನಿ, ನಿನ್ಗೋಸ್ಕರ ಬಂದಿದ್ದೀನಿ. ಏ, ಯಾಕೋ ಇನ್ನು ನಂಬೋದಕ್ಕೆ ಆಗ್ತಾ ಇಲ್ವಾ ನಿನಗೆ? ನಂಬಲೇಬೇಕು ನೀನು. ನೀನು ನಂಬಲಿಲ್ಲ ಅಂದ್ರೂ ನಾನೇ ನಂಬಿಸ್ತೀನಿ ನಿನ್ನನ್ನು ಮಾತ್ರ ಯಾವುದೇ ಕಾರಣಕ್ಕೂ ನಾನು ಬಿಡೋದಿಲ್ಲ ಕಣು. ಬಾ ಸಂಜಯ, ಬಾರು, ಹೋಗೋಣ ಬಾರು. ಸ್ವರ್ಗಕ್ಕೆ ಹೋಗೋಣವಾ, ನರ್ಕಕ್ಕೆ ಹೋಗೋಣವಾ? ಎಲ್ಲಾದ್ರೂ ಹೋಗೋಣ, ಒಟ್ಟಿನಲ್ಲಿ ಇಬ್ರು ಹೋಗೋಣ. ಯಾಕೋ ಆ ಕಡೆ ನೋಡ್ತಾ ಇದೀಯಾ? ಈ ಕಡೆ ನೋಡು, ನಾನು ಈ ಕಡೆ ಇದ್ದೀನಿ. ಮಮ್ಮಿ ಮಮ್ಮಿ ಬೇಗ ಬಾ ಮಮ್ಮಿ. ಮಮ್ಮಿ ಮಮ್ಮಿ ಇಲ್ಲೇ ಇದ್ಬಿಟ್ರೆ ನನ್ನನ್ನು ಸಾಯಿಸ್ಬಿಡ್ತಾರೆ. ಇಲ್ಲ ಇಲ್ಲ ಇಲ್ಲ. ಮಮ್ಮಿ ಮಮ್ಮಿ ಎಲ್ಲಿದೆಯಾ? ಬೇಗ ಬಾ ಮಮ್ಮಿ. ಮಮ್ಮಿ ಯಾಕೆ ಸಂಜಯ್, ಏನಾಯ್ತು? ಯಾಕೆ ಇಷ್ಟೊಂದು ಗಾಬರಿ ಆಗಿದೆಯಾ? ಎದಕ್ಕೆ ಕುದುರ್ತಾ ಇದೆಯಾ? ಮಮ್ಮಿ ಮಮ್ಮಿ ಅದು ಅದು ನನ್ನ ರೂಮಲ್ಲಿ ಅದು ಅದು ಇದೆ. ಅವಳು ಬಂದಿದ್ದಾಳೆ ಮಮ್ಮಿ. ಮಮ್ಮಿ ಅವಳು ಬಂದಿದ್ದಾಳೆ, ಅದು ಇದೆ ಇದು ಇದೆ. ಏನಾಗಿದೆ ನಿನಗೆ? ಚೆನ್ನಾಗಿ ಮಾತಾಡ. ಎದಕ್ಕೆ ಇಷ್ಟೊಂದು ಗಾಬರಿ ಆಗಿದೆ? ಏನೇನೋ ಅನ್ನ ಕುಂತಿದ್ದಿಲ್ಲ, ಏನಾಯ್ತು? ಏ ಸಂಜಯ, ನನ್ನ ಬಗ್ಗೆ ಏನಾದರೂ ನೀನು ನಿಮ್ಮ ಮಮ್ಮಿ ಮುಂದೆ ಹೇಳಿದಿ ಅಂದ್ರೆ ಈಗಿಂದೀಗಲೇ ಕತ್ತಿ ಇಚ್ಚಿಗೆ ಬಿಡ್ತೀನಿ ಇಲ್ಲೇ. ಹುಷಾರ್. ಸುಮ್ಮನೆ ಬಾಯಿ ಮುಚ್ಕೊಂಡಿದ್ರೆ ಬದುಕ್ತೀಯೋ, ಇಲ್ಲ ಅಂದರೆ ಈಗಿಂದೀಗಲೇ ಸಾಯಿಸಿಬಿಡ್ತೀನಿ ನನ್ನ. ಬಾಯಿ ಮುಚ್ಚು. ನಾನು ಮಾತಾಡೋದು ನಿನಗಷ್ಟೇ ಕೇಳಿಸುತ್ತೆ, ಮತ್ತೆ ಯಾರಿಗೂ ಕೇಳಿಸಲ್ಲ. ಈಗ ಹೇಳು, ಏನಾಯ್ತು ಹೇಳು. ಏನಾಯ್ತು ಸಂಜಯ್ ನಿನಗ? ಆ ಕಡೆ ನೋಡ್ತಾ ಇದೆಯಲ್ಲ, ಏನಾಯ್ತು? ಯಾರಿದಾರಲ್ಲಿ? ಏನಿಲ್ಲ ಮಮ್ಮಿ, ಅದು ಏನೋ ಕೆಟ್ಟ ಕನಸು ಬಿದ್ದಂಗೆ ಆಯ್ತಾ, ಅದಕ್ಕೋಸ್ಕರ ಕರೆದೆ ನಿನ್ನನ್ನು ಅಷ್ಟೇ. ಯಾಕ್ರಿ, ಏನಾಯ್ತು? ಎದಕ್ಕೆ ಒಂದೇ ಸುಮ್ಮನೆ ಒದರ್ತಾ ಇದೀರಲ್ಲ ಮನೆಯಲ್ಲಿ? ಪಲ್ಲವಿ, ನಿನಗೂ ಇಲ್ಲಿ ಯಾರೂ ಏನೋ ಕಾಣಿಸ್ತಾ ಇಲ್ವಾ? ಅದೇ ಏನಾಗಿದ್ರಿ ನಿಮ್ಗೆ? ಯಾರು ಕಾಣಿಸ್ತಾ ಇಲ್ಲ ಏನು? ಅದೇವಲ್ಲ, ನಾವೇ 3 ಜನ ಇರೋದು, ಮತ್ತೆ ಯಾರಿದ್ದಾರೆ ಇಲ್ಲಿ? ಮಮ್ಮಿ ಮಮ್ಮಿ ದಯವಿಟ್ಟು ನಿನ್ನ ಕೈ ಮುಗಿತೀನಿ ಮಮ್ಮಿ. ನನ್ನ ಬಿಟ್ಟು ಎಲ್ಲೂ ಹೋಗ್ಬೇಡ ಮಮ್ಮಿ. ನಂಗೆ ಯಾಕೋ ಕೆಟ್ಟ ಕನಸು ಬಿದ್ದಾಗಿಂದ ನಂಗೆ ಯಾಕೋ ಭಯ ಭಯ ಅನ್ನಿಸ್ತಾ ಇದೆ ಮಮ್ಮಿ. ಇಲ್ಲಿರೋದೇ ಬೇಡ, ಆ ಕಡೆ ಹೊರಗಡೆ ಹೋಗೋಣ ನಡಿ ಮಮ್ಮಿ. ಏ, ಎಲ್ಲಿಗೋ ಹೋಗ್ತೀಯ? ಇಲ್ಲಿಂದ ಒಂದು ಸ್ವಲ್ಪ ಅಲ್ಲಾಡಿದ್ರು ನಿನ್ನ ಕುತ್ತಿಗೆ ನೇಚಿಗೆ ಬಿಡ್ತೀನಿ. ಹುಷಾರ್. ನಿಮ್ಮ ಮಮ್ಮಿನ ನಿನ್ನ ಹೆಂಡ್ತಿನ ಇಲ್ಲಿಂದ ಕಳಿಸು, ಇಲ್ಲ ಅಂದ್ರೆ ಅವ್ರದ್ದು ಕುತ್ತಿಗೆ ಈಚೆಗೆ ಬಿಡ್ತೀನಿ ನೋಡು ಮತ್ತೆ. ಇಲ್ಲ, ಬೇಡ ಬೇಡ, ಆ ಥರ ಏನು ಮಾಡೋದಕ್ಕೆ ಹೋಗ್ಬೇಡ. ನಾ ಕಳಿಸ್ತೀನಿ. ಏನಾಯ್ತು ಸಂಜೆ ನಿನಗ? ಏನೋ ಕಳಿಸ್ತೀನಿ ಹಂಗೆ ಅನ್ನ ಕುಂತಿಲ್ಲ. ಯಾರ ಜೊತೆ ಮಾತಾಡ ಕುಂತಿದ್ದಿ? ಮಮ್ಮಿ ನೀ ಮೊದ್ಲು ಇಲ್ಲಿಂದ ಹೋಗು ಮಮ್ಮಿ. ನಾನು ನನ್ನ ಫ್ರೆಂಡ್ ಜೊತೆ ಮಾತಾಡ್ಬೇಕು. ಹೋಗು ಮಮ್ಮಿ ಇಲ್ಲಿಂದ. ಏನಾಗಿದೆ ಸಂಜೆ ನಿನಗ? ನಾನು ಇಲ್ಲಿದ್ರೆ ನಿನಗೇನಾಯ್ತು? ನೀನೇ ತಾನೇ ನನ್ನ ಕರೆದಿದ್ದು. ಮಮ್ಮಿ ಪ್ಲೀಸ್, ನಿನ್ ಕೈ ಮುಗಿತೀನಿ, ಹೋಗು ಮಮ್ಮಿ. ಏನಾಗೈತೆ ಏನೋ ನಿನಗ? ಒಂಥರ ಹುಚ್ಚಿನ ತರ ಮಾಡಕ್ ಕುಂತಿದ್ದೀನಿ ನೀನಂತೂ. ನೋಡು, ನಮ್ಮ ಮಮ್ಮಿ ಕಳ್ಸಿನಿ. ನೀ ನಮ್ಮ ಮಮ್ಮಿಗೆ ಏನು ಮಾಡಕ್ ಹೋಗ್ಬೇಡ. ಬೇಕಾದ್ರೆ ನೀನು ಪಲ್ಲವಿಗೆ ಏನು ಬೇಕಾದ್ರೆ ಮಾಡ್ಕೊ. ಪಲ್ಲವಿನ ಬೇಕಾದ್ರೆ ನಿನ್ ಜೊತೆ ಕರ್ಕೊಂಡು ಹೋಗ್ಬಿಡು. ಆದ್ರೆ ನನ್ನನ್ನು ಬಿಟ್ಟು ಬಿಡು ಪ್ಲೀಸ್, ನನ್ನನ್ನು ಬಿಟ್ಟು ಬಿಡು. ಏನು ಅನ್ಕೊಂಡಿದೀಯ ನೀನು? ಹೆಂಡತಿಯರಂತ ಅಂದ್ರ ಕಾಲು ಕಸ ಮಾಡಿದೇನ ನೀನು? ಬಾರ ಇಲ್ಲಿ, ಇವತ್ತ ನಿನಗ ಹೆಂಡತಿ ಅಂದ್ರೆ ಏನು, ಹೆಂಡತಿ ಬೆಲೆ ಅಂದ್ರೆ ಏನು ಅಂತ ತೋರಿಸ್ತೀನಿ ನಿನಗ. ಇಲ್ಲ ಇಲ್ಲ, ಬಿಟ್ಬಿಡು, ನನಗೆ ಹೊಡಿಬೇಡ ಅಮ್ಮ. ನನಗೆ ಹೊಡಿಬೇಡ, ಬಿಟ್ಬಿಡು. ಇಲ್ಲ, ಇನ್ನೊಂದ್ಸಲ ಈ ಥರ ಮಾಡೋದಿಲ್ಲ, ಹೆಂಡತಿಗೆ ಈ ಥರ ಮಾಡೋದಿಲ್ಲ. ನಾನು ಬಿಟ್ಬಿಡು ನನಗೆ ಅಮ್ಮ. ನೋವು ತಡ್ಕೊಳ್ಳೋದಕ್ಕಾಗ್ತಿಲ್ಲ, ಬಿಟ್ಬಿಡು ನನ್ನನ್ನು. ಯಾಕೋ? ಯಾಕೆ? ನಿನಗೆ ಹೊಡೆದ್ಬಿಟ್ರೆ ನೋವಾಗ್ಬಿಡತ್ತಾ? ಅದೇ ನಾನು ಮದುವೆ ಆದಾಗ ನನಗೆ ಹೊಡಿತಿದ್ದೆಲ್ಲ, ಅವಾಗ ನನಗೆ ನೋವಾಗ್ತಾ ಇಲ್ಲಾಗಿತ್ವಾ?
ಬೇಡ ಬೇಡ ನೋವಾಗತ್ರಿ ಅಂತ ಅಂದೆ ತಾನೇ ನಾನು, ಅಂತಿದ್ದೆ ತಾನೇ. ಎಷ್ಟೆಲ್ಲ ಬೇಡ್ಕೋತಿದ್ದೆ ನಿನ್ನ ಹತ್ರ, ಬೇಡರಿ ನನ್ನ ಜೊತೆ ಜೀವನ ಚಂದನದಾಗ ಮಾಡ್ಕೊಂಡು ಹೋಗ್ರಿ, ನಾನು ನೀವು ಹೇಳ್ದಂಗೆ ಕೇಳ್ತೀನಿ ರೀ, ನನ್ನನ್ನು ಮಾತ್ರ ಏನು ಮಾಡಬೇಡ್ರಿ, ನನ್ನನ್ನು ತವ್ರ ಮನೆಗೆ ಕಳಿಸ್ಬೇಡ್ರಿ, ನನ್ನ ತವ್ರ ಮನೆಯವ್ರು ನನ್ನನ್ನು ಸೇರಿಸ್ಕೊನಲ್ಲ ಅಂತ ಎಲ್ಲ ಥರ ಹೇಳಿದೆ ತಾನೇ ನಾನು ನಿಂಗೆ. ಅಷ್ಟೆಲ್ಲ ಹೇಳಿದ್ರು ನೀನು ಮಾತ್ರ ನನ್ನ ಜೊತೆ ಜೀವನ ನಡೆಸ್ತಿಲ್ಲ, ನನಗೆ ಮೋಸ ಮಾಡಿಬಿಟ್ಟಲ್ಲ ನೀನು. ಅಷ್ಟೇ ಅಲ್ಲದೆ ಇವಾಗ ಮದುವೆ ಆಗಿ ಬಂದಿರೋ ಈ ಹುಡುಗಿ ಹತ್ರನೂ ಮತ್ತೆ ಅದೇ ಥರ ಮಾಡ್ತಾ ಇದೀಯಲ್ಲ ನೀನು. ಇಲ್ಲ, ನಿನ್ನನ್ನು ಮಾತ್ರ ಜೀವ ಸಹಿತ ಬಿಡೋದಿಲ್ಲ ನಾನು. ಹಿಂಗೆ ಬಿಟ್ರೆ ಇನ್ನು ಎಷ್ಟು ಹೆಣ್ಮಕ್ಳ ಜೀವನ ಹಾಳು ಮಾಡ್ತೀಯೋ ಏನೋ ನೀನು. ಬಾರೋ ಬಾ, ಈಗಿಂದೀಗಲೇ ನಿನ್ನನ್ನು ಕರ್ಕೊಂಡು ಹೋಗ್ಬಿಡ್ತೀನಿ, ಬಾರೋ. ಇಲ್ಲ ಇಲ್ಲ, ನಾ ಮಾತ್ರ ಇಲ್ಲಿರೋದಿಲ್ಲ. ಎಲ್ಲಿಗೆ ಹೋಗ್ತೀರಿ ನೀವು? ಎಲ್ಲಿಗೆ ಹೋಗ್ತೀರಿ? ನಿಮ್ಮನ್ನು ಎಲ್ಲೂ ಹೋಗಕ್ಕೆ ಬಿಡೋದಿಲ್ಲ ನಾನು, ನೋಡ್ತಾ ಇರ್ರಿ. ಏನಾಯ್ತು? ಎಲ್ಕ ನಿನ್ನ ಮಗ ಒದ್ರಾ ಕುಂತಿದ್ದಲ್ಲ ಒಂದ ಸಮನೆ, ಏನಾತಂತ? ಏನನ ಬೇ, ಎದಕ್ಕೆ ಒದ್ರದ ಹೋಗಿದ ತಕ್ಷಣ ಏನಿಲ್ಲ ಬೇ ನೀವು, ಏನಿಲ್ಲ ಮಮ್ಮಿ ನೀನು ಹೋಗು, ನಾನು ನನ್ನ ಫ್ರೆಂಡ್ ಜೊತೆ ಮಾತಾಡ್ಬೇಕಂತ ಏನೋ ಹುಚ್ಚು ಥರ ಮಾತಾಡ್ತೈತಗ. ಅಷ್ಟ ಅವನಿಗೆ ಬರೀ ಆಫೀಸ್, ಯಾವಾಗ ನೋಡಿದ್ರೆ ಆಫೀಸ್ ಫ್ರೆಂಡ್ಸ್, ಈಟ ಅವ್ನ ಜೀವನ ಆಗ್ಬಿಟ್ಟೈತಿ. ಬಂದ ನೋಡ್ಬೇ ಅವ ಇಲ್ಲೇ, ಕೇಳ ನೀನ ಏನಾಗೈತ್ಲವ್ ನಿನಗ? ಎದಕ್ ಮುಖ ಹಿಂಗ ಸಗಣಿ ತಿಂದಾರಂಗ್ ಮಾಡ್ಕೊಂದಿಲ್ಲ, ಏನಾತ? ಏನಾತ್ಲೋ, ಎದಕ್ ಬಾಯ್ ತಕೊಂಡ್ ನಿಂತಿಯಲ್ಲ, ಏನಾತ? ಏನಿಲ್ಬೇ ಅಮ್ಮ, ಏನಿಲ್ಲ, ಹಂಗ ಒಂದು ಸ್ವಲ್ಪ ಆಫೀಸಿನ ಟೆನ್ಷನ್ ಅಷ್ಟ. ಏನಿಲ್ಲ ಯಮ್ಮ, ನಾ ಇಲ್ಲೇ ಕುತ್ಕೋಲ್ಲ ಒಂದು ಸ್ವಲ್ಪ ಹೊತ್ತು. ಅಯ್ಯ ಕುತ್ಕೋ, ನಿನಗೆ ಯಾರು ಬೇಡ ಅಂದ್ರ? ಇದು ನಿನ್ನ ಮನೇನೇ ಐತೆ, ನೀನು ಯಾಕೆ ಕುತ್ಕೊಳಕ ಈ ನಮ್ನಿ ಕೇಳಾಕ್ ಕುಂತಿದ್ಯಲ್ಲ ನನಗೆ? ಯಮ್ಮ ನಿಂಗ ಒಂದು ಮಾತು ಕೇಳಲ್ಲ, ಅದ್ರಾಗ ಏನೈತಿ? ಯಮ್ಮ ನೀನು ಈಗಿನ ಕಾಲದಾಗೂ ಇವು ದೆವ್ವ ಪಿಶಾಚಿ ಇವನ್ನೆಲ್ಲ ನಂಬ್ತಿ ಅನ್ನಬೇ? ಹ್ಞೂ, ಮತ್ತೆ ನಂಬ್ಲಾರ್ದ ಇರಾಕಾಗುತ್ತಾನ? ಯಾವಾಗಾದ್ರೇನು ಅದು ಸತ್ತಿರೋ ದೆವ್ವ ಸತ್ತರು, ಈಗ ಅರ್ಧ ವಯಸ್ಸಿಗೆ ಸತ್ತೋಗ್ಬಿಟ್ಟಿರ್ತಾರಲ್ಲ, ಆಸೆ ಕನಸುಗಳೆಲ್ಲ ಈಡೇರ್ಲಾರ್ದ ಹಂಗೆ ಸತ್ತೋಗ್ಬಿಡ್ತಾರಲ್ಲ, ಅವರ ದೆವ್ವ ಪಿಶಾಚಿ ಎಲ್ಲ ಆಗೋದು. ಅಯ್ಯೋ, ನಮ್ಮೂರಾಗಂತೂ ನಮ್ಮ ಹಳ್ಳಿಯಾಗಂತೂ ಯಪ್ಪ ಒಬ್ಬಾಕಿ ಹರಿದ ವಯಸ್ಸಿನಾಗ ಸತ್ತೋಗಿದ್ದಕ್ಕೆ ಅವ ಗಂಡ ಆಕಿನ ಬಾಳ್ಸ್ಕೊಲಾರ್ದ ಚಂದನತಂಗೆ ಜೀವನ ನಡ್ಸ್ಕೊಂಡು ಹೋಗ್ಬೇಕಿಲ್ಲ, ಆಕಿಗೆ ಕಿರಿಕಿರಿ ಕೊಟ್ಟು ಕಾಟ ಕೊಟ್ಟು ಸಾಯಿಸ್ಬಿಟ್ಟ. ಆಕೆ ವಾಪಸ್ ದೆವ್ವ ಆಗಿ ಬಂದು ಕಾಡಿ ಕೊನೆಗೂ ಅವನನ್ನು ಕರ್ಕೊಂಡು ಹೋಗೋವರೆಗೂ ಬಿಡ್ಲಿಲ್ಲ ನೋಡೋದು ದೆವ್ವ. ಯವ್ವ, ದೆವ್ವಕ್ಕೆ ಅಷ್ಟೊಂದು ಸೇಡ್ ಇರ್ತೈತನ? ಹ್ಞೂ, ಮತ್ತೆ ಬಿಡುತ್ತಾನ ಅದು. ಮತ್ತು ಅದಕ್ಕೂ ಆರಾಮಾಗಿದ್ದು ಜೀವನ ನಡ್ಸ್ಕೊಂಡು ಹೋಗ್ಬೇಕು ಅಂತ ಆಸೆ ಇರ್ತೈತೆ ಅವರಿಗೂ. ಅಂತಾರನ್ನ ಸಾಯಿಸಿಬಿಟ್ರೆ ವಿಲ ಅಂತ ನರಳಾಡಿ ಸಾಯಿಸಿಬಿಟ್ರೆ ಬಿಟ್ಬಿಡ್ತೈತನ ಅದು. ವಾಪಸ್ ಅವರಿಗೂ ಹಂಗೆ ನರಳಾಡಿ ಜೀವ ಅನ್ನೋದು ಸಾಕು ಹೋಗ್ಬೇಕು, ಆ ನಮ್ನಿ ಮಾಡಿ ಸಾಯಿಸ್ಬಿಡ್ತೈತದ. ಅಲ್ಲಿವರೆಗೂ ಬಿಡಂಗಿಲ್ಲ ಅದು ದೆವ್ವ. ಅದ್ರಾಗೂ ಹೆಣ್ಣು ದೆವ್ವ ಅಂತ ಅಂತೀಯಲ್ಲ, ಯಪ್ಪ ಆ ದೆವ್ವಂತೂ ಏನಂದ್ರೂ ಜಪ್ಪಯ್ಯ ಅಂದ್ರೂ ಬಿಡಂಗಿಲ್ಲ, ಹಂಗಿರ್ತಾವು ಹೆಣ್ಣು ದೆವ್ವ. ಅಲ್ಲಲ್ಲ, ಇದನ್ನೆಲ್ಲ ನೀನು ಯಾಕೆ ನನ್ನ ಹತ್ರ ಕೇಳಾಕೊಂತಿದ್ದಿ? ಏನಿಲ್ಲ ಬಿಡು ಅಜ್ಜಿ. ಪಲ್ಲವಿ, ಒಂದು ಗ್ಲಾಸ್ ನೀರ ತಂದು ಕೊಡವ ನಿನ್ನ ಗಂಡಗ, ಯಾಕ ಹೆದರ್ಕೊಂಡಂಗಾಗನ? ಹಾ ಸರಿ ರೀ ಅತ್ತಾರ. ಏನ ಕೆಟ್ಟ ಕನಸು ಬಿದ್ದೈತಂತ ಬೇ, ಅದಕ್ಕೆ ಈ ನಮ್ನಿ ಹೆದರ್ಕೊಂಡಾನ. ತಗೋರಿ, ನೀರು ಕೇಳಿದ್ರಲ್ಲ. ಪಲ್ಲವಿ ನೀರು ತಂದಾಳ ನೋಡು, ನೀರು ಕುಡಿ, ಒಂದು ಸ್ವಲ್ಪ ಸಮಾಧಾನ ಆಕೈತಿ. ರಕ್ತದ ನೀರು ನನಗೆ ಬೇಡ ಈ ನೀರು. ರಕ್ತದ ನೀರಿದು ಮಮ್ಮಿ, ಇದು ರಕ್ತದ ನೀರು. ಕುಡಿ, ನಿನಗೆ ರಕ್ತ ತಾನೇ ಬೇಕಾಗಿರೋದು, ಕುಡಿ. ಏನಾಗೈತಿ ನಿನಗ? ನೀರಲ್ಲ ಅದು, ಕುಡಿ ಸುಮ್ಮನೆ. ಇಲ್ಲ ಇದು ರಕ್ತದ ನೀರಿದು, ನಾ ರಕ್ತದ ನೀರು ಕುಡಿಯಿಲ್ಲ ಮಮ್ಮಿ, ಇದು ರಕ್ತದ ನೀರು ಮಮ್ಮಿ, ನನಗಿದು ಬೇಡ, ನಂಗೆ ನೀರು ಬೇಡ, ಏನು ಬೇಡ. ಅತ್ಯಾರ, ನಿಮ್ಮ ಮಗ ಏನಾದ್ರಿ? ಏನೇನೋ ಮಾತಾಡಕುಂತಾರ, ಏನೇನೋ ಅನ್ನಕುಂತಾರಲ್ಲ. ಅವನಿಗೆ ತಿಂದಿದ್ದ ಹೆಚ್ಚಾಗೈತನವ, ಅದಕ್ಕೆ ಹಂಗೆ ಮಾತಾಡಕುಂತಾರ. ನೀ ಏನು ತಲೆ ಕೆಡಿಸ್ಕೋಬೇಡ, ಹೋಗಿ ನಿನ್ನ ಕೆಲಸ ನೋಡ್ಕೋಗು. ಸರಿ ಆತ ಬೇ ಅಮ್ಮ. ಸಂಜಯ, ಸುಮ್ಮನೆ ಮನೆ ಒಳಗಡೆ ಹೋಗು. ಏನಾರ ಮನೆಯಿಂದ ಹೊರಗಡೆ ಹೆಜ್ಜೆ ಇಟ್ಟಿ ಇನ್ನು ಕಾಲ ಮುರಿದು ಬಿಡ್ತೀನಿ. ನಡಿ ಒಳಗಡೆ, ನಡಿ ಮನೆ ಒಳಗಡೆ. ಏನಾಯ್ತು ಇವನಿಗೆ? ಹುಚ್ಚುಚ್ಚ ಥರ ಮಾಡಕುಂತಾನಲ್ಲ.
ತಿಂದಿದ್ದೆ ಹೆಚ್ಚಾಗಿರ್ತೈತೆ ಬಿಡ ನಿನ್ನ ಮಗಗೆ. ಅದೆಲ್ಲ ಏನು ತಲೆ ಕೆಡ್ಸ್ಕೊತಿದ್ದಿ, ಸುಮ್ಮನೆ ಟಿವಿ ನೋಡು.